ಎಲ್ಲರಿಗೂ ನಮಸ್ಕಾರ. ವಿಷಯ ಏನಂದ್ರೆ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡೋದು ಹೆಂಗಿದ್ರು ತಂಬೆ ನೋಡ್ಕೊಂಡು ಏನಂದ್ರೆ ಹೆಣ್ಣು ಮಕ್ಕಳು ರೈತರಿಗೆ ಕೊಡ್ತಾ ಇಲ್ಲ. ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ರೈತರಿಗೆ ಯಾಕೆ ಕೊಡ್ತಾ ಇಲ್ಲ ಅಂದರೆ ರೈತರಿಗೆ ಹೆಣ್ಣು ಕೊಡ್ತಿಲ್ಲ. ಇದು ನಮ್ಮ ಕಡೆ ಅಷ್ಟೇ ಅಲ್ಲ, ನಿಮ್ಮ ಕಡೆ ಅಷ್ಟೇ ಅಲ್ಲ, ಇಡೀ ಇದರಲ್ಲೇ ಇದೆ. ಪ್ರತಿಯೊಂದು ಜಾತಿಯಲ್ಲೂ ಇದೆ. ಶ್ರೀಮಂತರಿದ್ದರೂ ಅಷ್ಟೇ ಅಲ್ಲ, ಬಡವರಿದ್ದರೂ ಅಷ್ಟೇ ಇಲ್ಲ. ಅವನಿಗೆ ನೌಕರಿ ಇರಬೇಕು, ಇಲ್ಲ ಬೆಂಗಳೂರಲ್ಲಿ ಜಾಬ್ ಮಾಡ್ತಿರಬೇಕು, ಇಲ್ಲ ಸಾಹುಕಾರ ಇರಬೇಕು. ಏನು ಮಗಳಿಗೆ ಕೆಲಸ ಹತ್ತೋ ರೀತಿ ಅವರು ಮಾಡ್ತಾಯಿದ್ದಾರೆ. ಇದರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ. ರೈತರಿಗೆ ಯಾಕೋ ಹೆಣ್ಣು ಕೊಡ್ತಿಲ್ಲ. ಅವರ ಮೈಂಡ್ಸೆಟ್ ಹೇಗಿದೆ ಅಂದರೆ ರೈತರು ಹೆಣ್ಣು ಕೊಟ್ಟರೆ ನಮ್ಮ ಮಕ್ಕಳು ಹೊಲದಲ್ಲಿ ದುಡಿಬೇಕಾಗುತ್ತೆ, ಅಲ್ಲೇ ಕೆಲಸ ಮಾಡ್ಕೊಂಡು ಇರಬೇಕಾಗುತ್ತೆ ಅಂತ ಅವ್ರ ಮೈಂಡ್ಸೆಟ್ ಇದೆ. ಆದರೆ ರೈತರ ಮಗ ಕೊಟ್ಟರೆ ಅವರು ಮನೆಯಲ್ಲಿ ಇದ್ದು ಕೂಡ ಅಡುಗೆ ಕಸ ಬಾಂಡೆ ಮಾಡಿದ್ರು ನಡೆಯುತ್ತೆ. ಹೊರೆ ಹೊಲಕ್ಕೆ ಅಂದರೆ ಅವನು ಮನೆಯಲ್ಲಿದ್ದವನ್ನ ಅವನು ಹೊಲದಲ್ಲಿ ಕಸ ಆಳಚ್ಚಿ ತೆಗೆಸ್ತಾನೆ. ಈಗಂತರೂ ಹೊಡೆದು ಹಾಯಿ ಮಾಡ್ತಾರೆ, ನೀರು ಹಾಸೋದು ಹೋಗ್ತಾರೆ, ಜನವದಲ್ಲಿ ಕಬ್ಬು ಕಡಿಸಿ ಕ್ಲೈ ಮಾಡ್ತಾರೆ. ಏನು ಕೆಲಸ ಬರಲ್ಲ. ನಿಮ್ಮ ಮಗಳನ್ನೇ ನೀವು ಮೈಂಡ್ಸೆಟ್ ಹಾಕಿದ್ಮೇಲೆ ಏನು ಮಾಡೋಕ್ಕೆ ಬರಲ್ಲ. ಮತ್ತು ನೀವು ಮಗಳಿಗೆ ನೌಕರಿ ಇದ್ದವನು ಹುಡುಗ ನೋಡ್ತೀರ, ನಿಮ್ಮ ಮಗಗೆ ಯಾರು ಯೋಚನೆ ಮಾಡಿದ್ದೀರ? ನಿಮ್ಮ ಮಗಳಿಗೂ ಒಬ್ಬರು ಹೆಣ್ಣು ಕೊಡಬೇಕಂದ್ರೆ ನೀವು ಬಡವಿಗೆ ಹೆಣ್ಣು ಕೊಟ್ಟರೆ ಮಾತ್ರ ನಿಮ್ಮ ಮಗಳಿಗೂ ಒಬ್ಬರು ಕೊಡ್ತಾರೆ ತಾನೆ. ಇದನ್ನು ಮೈಂಡ್ಸೆಟ್ ಇರೋದು. ನಿಮ್ಮ ಮಗಳನ್ನ ಪಾರು ಮಾಡಿ ಮಗನ ಹೆಂಗೋ ದಾಟಿಸ್ಬೋದು ಎಷ್ಟೋ ಆಗಿದ್ದಾರೆ, ನಿಮಗೂ ನೋಡಿದ್ತಾ ಇರ್ತೀರ. ಅದರಿಂದ ಮೊದಲು ಜಾಣರಾಗಿ ಜಾಗರೂಕರಾಗಿ ರೈತರಿಗೆ ಅಷ್ಟೇ ಕೊಡ್ತಾರೆ ಹೆಣ್ಣು. ಈ ಸಿಟಿಗಳ ಕಡೆ ಹೋದರೆ, ಒಂದು ಮಗಳು ಹಳ್ಳಿಯಲ್ಲಿ ಹೋದರೆ, ನಾನು ಮೊನ್ನೆ ಒಂದು ಬಸ್ಸಿನಲ್ಲಿ ಬರುವಾಗ ಒಬ್ಬರು ಭೇಟಿಯಾದರು. ಅವರು ಲಿಂಗಾಯತರು ಅಂತೆ, ಒಬ್ಬರು ಬಂಜಾರಂತೆ. ಅವ್ರಿಗೆ ಹೆಣ್ಣೆ ಸಿಗ್ತಾ ಇಲ್ಲ ಅಂತೆ. ರೈತರಿಗೆ ಇಷ್ಟೇ ಅನ್ಕೊಂಡಿದ್ವಿ ನಾವು. ಇಲ್ಲಿ ಅವ್ರು ನೌಕರಿ ಇಲ್ಲ ಅಂದಮೇಲೆ ಅವ್ರಿಗೆ ಹೆಣ್ಣು ಕೊಡ್ತಾಯಿಲ್ಲ. ಯಾಕೆ ಅಂದರೆ ಅವ್ರನ್ನು ನೀವೇನು ಮಾಡಲ್ಲ, ನಮ್ಮ ಮಗಳಿಗೆ ಕೆಲಸ ಕಳಿಸ್ತಾನೆ. ಯಾಕೆ ನೀವು ಕೆಲಸನೇ ಮಾಡಲ್ವ? ನಿಮ್ಮ ಮಗಳಿಗೆ ಕೆಲಸನೇ ಮಾಡೋಕ್ಕೆ ಬರಲ್ವ? ಅವಳೇನು ರೋಬೋಟ್ ಮತ್ತೆ ನಿಂತೇ ಬಿಡ್ತಾಳೆ. ಯಾವುದೇ ರೀತಿ ಇಲ್ಲ ಅಂದಮೇಲೆ ಏನು ಪ್ರಯೋಜನ? ಇದು ರೈತರಿಗೆ ಮಾತ್ರ ಆಪ್ಷನ್ ಅಲ್ಲ. ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟರ್ ಮಾಡ್ತಾರೆ, ರೈತರಿಗೆ ಇನ್ನೂ ಸಿಗ್ತಲ್ಲ. ಆದರೆ ಓಲ್ ಓವರ್ ನೋಡಿದರೆ ಯಾರಿಗೂ ಇಲ್ಲ. ನೌಕರಿ ಇದ್ದವ ಮಾತ್ರ ಸಾಹುಕಾರ. ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡಲ್ಲಿ ಸೈಟು, ದುಡ್ಡು ಇದ್ದರೆ, ಜಾಬ್ ಇದ್ದರೆ ಅಷ್ಟೇ ಹೆಣ್ಣು ಕೊಡ್ತಾಯಿದ್ದಾರೆ. ಎಲ್ಲಿ ಹೋಗಿದೆ ಅಂದರೆ ಜನ ಹಿಂಗೆ ಹೋಗ್ತಾಯಿದ್ವಿ. ಆದರೆ ತಮ್ಮ ಮಗಳಿಗೆ ಯಾರು ಹೆಣ್ಣು ಕೊಡಬೇಕು ಅನ್ನೋದು ಯೋಚನೆಯೂ ಮಾಡ್ತಾರೆ. ತನ್ನ ಮಗಳನ್ನ ದಾಟಿಸ್ಕೊಂಡ್ಬಿಡ್ತಾರೆ ಅನ್ನೋದಕ್ಕೆ ತನ್ನ ಮಗಳಿಗೆ ಯಾರನ್ನು ಕೊಡಬೇಕು ಅನ್ನೋದು ಗೊತ್ತಾಗಲ್ಲ. ಇದರಿಂದ ನೀವು ಮೊದಲು ಸಂಬಂಧ ಬೆಳೆಸುವಾಗ ನಿಮ್ಮ ಮಗಳಿಗೆ ಒಂದು ಹೆಣ್ಣು ಸಿಗೋದಾಗಿ ಹೆಣ್ಣಿಗೆ ಒಂದು ಸಂಬಂಧ ಅಂದರೆ ಅದು ಅವರು ಖುಷಿ, ನೀವು ಖುಷಿ. ಯಾಕಂದರೆ ನಿಮ್ಮ ಮಗನ ಬಿಟ್ಟು ಮಗಳಿಗೆ ನೋಡ್ತಾ ಹೋದರೆ ಸರಿಯಾಗಲ್ಲ. ಒಬ್ಬರನ್ನು ಅಂತರಕ್ಕೆ ಒಬ್ಬರನ್ನು ತಳ್ಳಕ್ಕೆ ಹೋಗೋದಾಗಿ. ಇದ್ರ ಬಗ್ಗೆ ಇಷ್ಟೇ ಈಗ ಮಾಡಿದ್ದೀನಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಮುಂದಿನ ವಿಡಿಯೋನೂ ಮಾಡ್ತೀನಿ. ಯಾಕಂದರೆ ಇದ್ರ ಬಗ್ಗೆ ಸೋಷಿಯಲ್ ಮೀಡ್ಯಾದ ಸಿಕ್ಕಾಪಟ್ಟೆ ಜನ ಮಾಡ್ತಾಯಿದ್ದಾರೆ. ಹೆಂಗೆ ಮಾಡ್ತಾರೆ, ಇದಕ್ಕಾಗಿ ಮಾಡ್ತಾರೆ ಗೊತ್ತಿಲ್ಲ. ತಮ್ಮ ಮನೆಯಲ್ಲೂ ಇದ್ದಾರೆ, ತಾವುಗಳು ಇದ್ದಾರೆ. ಅದರಿಂದ ಏನು ಇದೆ ಅಂತ ಗೊತ್ತಾಗಿಲ್ಲ. ಅಷ್ಟು ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ರೈತ.